ಬೆಂಗಳೂರಿನಲ್ಲಿ ನಡೆದ ಅತಿ ದೊಡ್ಡ ರಾಬರಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕ್ಷಣದ ಅಪ್ಡೇಟ್ಸ್ ಅನ್ನು ನಿಮಗೆ ಕೊಡ್ತಾ ಹೋಗ್ತಾ ಇದ್ದೀವಿ. ಈಗ ಸದ್ಯ ಇನೋವಾ ಕಾರ್ನ ನಂಬರ್ ಪ್ಲೇಟ್ನ ಮಾಲೀಕರು ಯಾರು ಅನ್ನುವಂತಹ ಮಾಹಿತಿ ಲಭ್ಯವಾಗಿದೆ. ನಕಲಿ ನಂಬರ್ ಪ್ಲೇಟ್ನ ಬಳಕೆ ಮಾಡಿದ್ದಾರೆ ದರೋಡೆಕೋರರು ಮತ್ತು ಸಿಬ್ಬಂದಿಗಳನ್ನ ಹೆದರಿಸಿ ಅವರುಗಳನ್ನೇ ಕಾರ್ನಲ್ಲಿ ಕೂರಿಸಿಕೊಂಡು ಸ್ವಲ್ಪ ದೂರ ಕರ್ಕೊಂಡು ಹೋಗಿ ಅಲ್ಲಿಂದ ಬಿಟ್ಟು ಹಣವನ್ನ ಎಸ್ಕೇಪ್ ಮಾಡ್ಕೊಂಡು ಹೋಗಿದ್ದಾರೆ. ಬೆಂಗಳೂರಿನ ಡೈರಿ ಸರ್ಕಲ್ ಬಳಿ ಫ್ಲೈಓವರ್ ಮೇಲೆ ಕಾರು ವೆಹಿಕಲ್ ಪತ್ತೆಯಾಗಿದೆ. ಪಬ್ಲಿಕ್ ಟಿವಿಯಲ್ಲಿ ದರೋಡೆ ಪ್ರಕರಣದ ಇಂಚಿಂಚು ಮಾಹಿತಿ. ಗನ್ ಪಾಯಿಂಟ್ ನಲ್ಲಿ ಬ್ಯಾಂಕ್ ಸಿಬ್ಬಂದಿಯನ್ನ ಬೆದರಿಸಿದ್ದಾರೆ. ಇಬ್ಬರು ಗನ್ಮ್ಯಾನ್, ವಾಹನ ಸಿಬ್ಬಂದಿ, ಸೆಕ್ಯೂರಿಟಿ ಗಾರ್ಡ್ಗೆ ಬೆದರಿಸಲಾಗಿದೆ. ಅಶೋಕ ಪಿಲ್ಲರ್ ನಿಂದ ಡೈರಿ ಸರ್ಕಲ್ ಫ್ಲೈಓವರ್ಗೆ ಕರೆ ತಂದಿದ್ದಾರೆ ದರೋಡೆಕೋರರು. ಹಣ ಲೂಟಿ ಬಳಿಕ 112ಗೆ ಕರೆ ಮಾಡಿ ಸಿಎಂಎಸ್ ಸಿಬ್ಬಂದಿಗಳು ಮಾಹಿತಿ ಕೊಟ್ಟಿದ್ದಾರೆ. ನೋಡಿ, ಅವರು ಆ ಕ್ಷಣಕ್ಕೆ ಅವರ ಮೊಬೈಲ್ ಅವರ ಬಳಿ ಉಳ್ಕೊಂಡಿದ್ದರಿಂದ 112ಗೆ ಕಾಲ್ ಮಾಡಿ ಈ ತರದ್ದು ಒಂದು ಆಗಿದೆ ಅಂತ ಇನ್ಫಾರ್ಮ್ ಮಾಡಿದ್ದಾರೆ. ಸೊ ಆ ಕೂಡಲೇ ಪೊಲೀಸರು ಅಲರ್ಟ್ ಆಗಿ ಸ್ಪಾಟ್ಗೆ ಬಂದಿದ್ದಾರೆ. ಆ ನಂತರದಲ್ಲಿ ಆಗಿರ್ತಕ್ಕಂತಹ ಬೆಳವಣಿಗೆ ಏನು ಅನ್ನೋದು ಗೊತ್ತಾಗಿದೆ. ಇಡೀ ಆ ಸಿಬ್ಬಂದಿ ವರ್ಗವನ್ನೇ ಬೆದರಿಸಿದ್ದಾರೆ. ಗನ್ ಪಾಯಿಂಟ್ ನಲ್ಲಿ ಅವ್ರನ್ನ ಬೆದರಿಸಿ ಆ ನಂತರದಲ್ಲಿ ಹಣವನ್ನ ಲೂಟಿ ಮಾಡಲಾಗಿದೆ. ಇದು ಸದ್ಯ ಸಿಬ್ಬಂದಿಯ ಪೈಕಿ ಓರ್ವನಿಂದ ಹೇಳಿಕೆಯನ್ನ ಕಲೆ ಹಾಕಿರ್ತಕ್ಕಂತಹ ಪೊಲೀಸರಿಗೆ ಸಿಕ್ಕಿರ್ತಕ್ಕಂತಹ ಮಾಹಿತಿ. ಇದರ ಎಕ್ಸ್ಕ್ಲೂಸಿವ್ ಮಾಹಿತಿ ಪಬ್ಲಿಕ್ ಟಿವಿಗೂ ಕೂಡ ಲಭ್ಯವಾಗಿದೆ. ಹೇಗೆ ದರೋಡೆಕೋರರು ಸಿಬ್ಬಂದಿಗಳನ್ನ ಹೆದರಿಸಿ ಹಣ ಲಪಟಾಯಿಸಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಉಮೇಶ್. ಈ ಸಿಎಂಎಸ್ ವೆಹಿಕಲ್ ನಲ್ಲಿದ್ದಂತಹ ಸಿಬ್ಬಂದಿಗಳನ್ನ ಹೆದರಿಸಿ ಬೆದರಿಸಿ ಹೇಗೆ ಹಣ ಲೂಟಿ ಮಾಡಲಾಗಿದೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಪೊಲೀಸರ ತನಿಖೆಯಲ್ಲಿ ಯಾವೆಲ್ಲ ವಿಚಾರಗಳು ಬೆಳಕಿಗೆ ಬರ್ತಾ ಇದೆ? ದಿವ್ಯಜ್ಯೋತಿ, ಏನು 7 ಕೋಟಿ ಹಣ ದರೋಡೆ ಆಯಿತು ಆ ಪ್ರಕರಣ ಸಂಬಂಧಪಟ್ಟಂಗೆ ಪೊಲೀಸ್ ಅಧಿಕಾರಿಗಳು ಕೂಡ ಇನ್ವೆಸ್ಟಿಗೇಷನ್ ಶುರು ಮಾಡ್ತಿದ್ದಂತೆ ಯಾವ ರೀತಿ ಘಟನೆ ಆಯಿತು ಅನ್ನೋದ್ರ ಬಗ್ಗೆ ಒಂದೊಂದೇ ಮಾಹಿತಿಗಳು ಹೊರಬರ್ತಾ ಇರುವಂಥದ್ದು. 12 ಹೊತ್ತಿಗೆ ಇವರು HDFC ಬ್ಯಾಂಕ್ ಅಲ್ಲಿಂದ ತಗೊಂಡು ಡೈರಿ ಸರ್ಕಲ್ ಕಡೆಯಿಂದ ಆ ಕಡೆ ಹೋಗ್ತಿರ್ತಾರೆ. ಹೋದಂಥ ಸಂದರ್ಭದಲ್ಲಿ ಹಲವು ಬಾರಿ ಇವರನ್ನ ಫಾಲೋ ಮಾಡ್ತಿದ್ದಂಥ ಇನೋವಾ ಕಾರ್ ಏನಿತ್ತು, ಆ ಇನೋವಾ ಕಾರು ನಂತರದಲ್ಲಿ ಲಾಲ್ಬಾಗ್ ರಸ್ತೆ ಹತ್ರ ಹೋಗ್ತಿದ್ದಂತೆ ಇವರನ್ನ ಈ ಗಾಡಿಯನ್ನು ಅಡ್ಡಗಟ್ಟುವಂಥದ್ದು. ಅಡ್ಡಗಟ್ಟಿದ ನಂತರದಲ್ಲಿ ಅವರು ಮೊದಲಿಗೆ ನಾವು RB ಅಧಿಕಾರಿಗಳು ಅಂತ ಪರಿಚಯ ಮಾಡಿಕೊಡ್ತಾರೆ. ನಂತರದಲ್ಲಿ ಆ ಸಂಬಂಧಪಟ್ಟ ಲೋಗೋ ಮತ್ತು ಇನೋವಾ ನೋಡಿದಂಥ ಈ ಸಿಬ್ಬಂದಿ ಗಾಡಿಯನ್ನು ನಿಲ್ಲಿಸಿ ಅವ್ರ ಹತ್ರ ಮಾತಾಡುವಂಥ ಯತ್ನ ಮಾಡುವಂಥದ್ದು. ನಂತರದಲ್ಲಿ ನಿಮ್ಮನ್ನು ನಮ್ಮಿಂದ ಬನ್ನಿ ಅಂತ ಹೇಳ್ಬಿಟ್ಟು ಅವ್ರು ಗಾಡಿಗೆ ಹತ್ಸ್ಕೋತಾರೆ. ಹತ್ಸ್ಕೊಳೋ ತನಕ ಸುಮ್ಮನೆ ಇದ್ದಂಥ ದರೋಡೆಕೋರರು ಏನಿದ್ರು ಗಾಡಿಗೆ ಹತ್ಕೋತಾ ಇದ್ದಂತೆ ಇಬ್ಬರು ಗನ್ಮ್ಯಾನ್ಗಳು, ಒಬ್ಬ ಡ್ರೈವರು ಮತ್ತು ಆ ಏಜೆನ್ಸಿಯ ಸೆಕ್ಯೂರಿಟಿ, ನಾಲ್ವರಿಗೂ ಕೂಡ ಗನ್ ಪಾಯಿಂಟ್ ಗನ್ ತೋರಿಸಿ ಅಲ್ಲಿಂದ ಬೆದರಿಸಿ ಅವರನ್ನು ನಾವು ಹೇಳಿದ ಕಡೆ ಗಾಡಿ ಓಡಿಸಿ ಅನ್ನೋ ಮಾತನ್ನು ಹೇಳುವಂಥದ್ದು. ಹಾಗೆ ಕರ್ಕೊಂಡ್ಬರ್ತಾ ಆ ಡೈರಿ ಸರ್ಕಲ್ನ ಈ ಫ್ಲೈಓವರ್ನ ಜಾಗ ಏನಿದೆ, ಇಲ್ಲಿ ಸಾಮಾನ್ಯವಾಗಿ ವಾಹನಗಳು ವೇಗವಾಗಿ ಮೂವ್ ಆಗ್ತಾ ಇರ್ತವೆ, ಯಾವುದೇ ಹಿಂದೆ ವಾಹನಗಳು ಬರೋದಿಲ್ಲ. ಆ ಸಂದರ್ಭದಲ್ಲಿ ಗಾಡಿಯನ್ನು ನಿಲ್ಲಿಸುವಂಥದ್ದು. ಗಾಡಿ ನಿಲ್ತ ತಕ್ಷಣಕ್ಕೆ ಹಿಂದೆ ಬರ್ತಿದ್ದಂಥ ಇನೋವಾ ಏನಿತ್ತು, ಇನೋವಾದಲ್ಲಿ ಏಕಾಏಕಿ ಇದರಲ್ಲಿದ್ದಂಥ 7 ಕೋಟಿ 11 ಲಕ್ಷ ಹಣವನ್ನು ಇನೋವಾ ಕಾರಿಗೆ ತುಂಬ್ಕೋತಾರೆ. ಆ ನಂತರದಲ್ಲಿ ಇಲ್ಲಿ ಸಿಬ್ಬಂದಿಗೆ ಏನು ಗನ್ ಪಾಯಿಂಟ್ ಇಟ್ಟು ಎದುರಿಸಿದ್ರು ಅವರನ್ನು ಅಲ್ಲಿಗೆ ಕಾರ್ ಒಳಗಡೆ ತಳ್ಳಿ ಆ ಕ್ಷಣಕ್ಕೆ ಎಸ್ಕೇಪ್ ಆಗುವಂಥದ್ದು. ಈಗ ಎಸ್ಕೇಪ್ ಆದ ತಕ್ಷಣಕ್ಕೆ ಆ ಚಾಲಕ ಏನಿದ್ದ ಆತ 112ಗೆ ಕರೆ ಮಾಡಿ ಆ ಕೃತ್ಯ ಈ ರೀತಿ ಆಯಿತು ಅನ್ನೋದ್ರ ಬಗ್ಗೆ ಇನ್ಫಾರ್ಮ್ ಮಾಡಿರೋ ತಕ್ಷಣಕ್ಕೆ ಪೊಲೀಸರು ಸ್ಥಳಕ್ಕೆ ಬಂದು ಹಲವು ಆಯಾಮಗಳಲ್ಲಿ ಈಗ ತನಿಖೆ ಶುರು ಮಾಡಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ಇನ್ನು ಇನೋವಾ ಕಾರ್ ಏನಿತ್ತು, ಇನೋವಾ ಕಾರ್ ಎಲ್ಲಿಂದ ಬಂತು ಅನ್ನೋದನ್ನ ಪರಿಶೀಲನೆ ಮಾಡಿದಂಥ ವೇಳೆಯಲ್ಲಿ ಅದೊಂದು ಶಿಫ್ಟ್ ಕಾರಿನ ಬೋರ್ಡ್ ನೇಮ್ ಪ್ಲೇಟನ್ನು ಇನೋವಾ ಕಾರಿಗೆ ಹಾಕೊಂಡು ಬಂದಿದ್ರು ಅನ್ನೋದು ಗೊತ್ತಾಗಿದೆ. ಆ ಕೃತ್ಯ ಆಗಿ ನಂತರದಲ್ಲಿ ಆ ಬೋರ್ಡನ್ನು ತೆಗೆದು ಬೇರೆ ಒರಿಜಿನಲ್ ನಂಬರ್ ಸಮೇತ ಅವರು ಬೇರೆ ಕಡೆ ಎಸ್ಕೇಪ್ ಆಗಿದ್ದಾರೆ ಅನ್ನೋ ಮಾಹಿತಿ ಕೂಡ ಲಭ್ಯ ಆಗಿರುವಂಥದ್ದು. ಸದ್ಯಕ್ಕೆ ಪೊಲೀಸ್ ಬೆಂಗಳೂರಿನಾದ್ಯಂತ ಕಮಿಷನರ್ ಕೂಡ ಅಲರ್ಟ್ ಮಾಡುವಂತೆ ಸೂಚನೆ ಕೊಟ್ಟಿದ್ದು. ಬೆಂಗಳೂರನ್ನ ಬಿಟ್ಟು ಯಾವುದೇ ಕಾರಣಕ್ಕೂ ಕೂಡ ಆ ದರೋಡೆಕೋರರು ಬೆಂಗಳೂರು ಬಿಟ್ಟು ಹೊರಗಡೆ ಹೋಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಬಿಗಿ ಬಂದೋಬಸ್ತ್ ಕೈಗೊಂಡಿರುವಂಥದ್ದು. ಬೆಂಗಳೂರಿಂದ ಹೊರಗಡೆ ಹೋಗುವಂಥ ಎಲ್ಲ ಮುಖ್ಯ ರಸ್ತೆಗಳಲ್ಲೂ ಕೂಡ ಬ್ಯಾರಿಕೇಡ್ ಹಾಕಿ ಅನುಮಾನ ಬಂದ ಎಲ್ಲ ವಾಹನಗಳನ್ನು ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ. ಮತ್ತೊಂದು ತಂಡ ಆ ಬ್ಯಾಂಕ್ ಏನಿದೆ HDFC ಬ್ಯಾಂಕು JP ನಗರ ಅಲ್ಲಿಗೂ ಹೋಗಿ ಇನ್ವೆಸ್ಟಿಗೇಷನ್ ಶುರು ಮಾಡಿರುವಂಥದ್ದು. ಯಾಕೆಂದರೆ ಇಂಥ ಕೃತ್ಯ ನಡೆದಂಥ ವೇಳೆಯಲ್ಲಿ 4 ಸಿಬ್ಬಂದಿ ಇದ್ರು, 2 ಗನ್ಮ್ಯಾನ್ ಇದ್ರು. ಆ ಸ್ಟಾಫ್ 7 ಕೋಟಿ 11 ಲಕ್ಷ ದರೋಡೆ ಆಗಿದೆ ಅಂದರೆ ಈ ಹಲವು ಅನುಮಾನಗಳು ಕೂಡ ಕಾಡ್ತಾ ಇರುವಂಥದ್ದು. ಆ ನಿಟ್ಟಿನಲ್ಲಿ ಅಧಿಕಾರಿಗಳು ಕೂಡ ಹಲವು ತಂಡಗಳಾಗಿ ಒಂದು ಕಡೆ CCTVಗಳ ಪರಿಶೀಲನೆ ಮಾಡ್ತಾ ಇರುವಂಥದ್ದು. ಇನೋವಾ ಕಾರ್ ಎಲ್ಲೋಯ್ತು ಅನ್ನೋದು, ಮತ್ತೊಂದು ಕಡೆ ಬ್ಯಾಂಕು ಎಲ್ಲಿಂದ ಬಂತು ಆ ಬ್ಯಾಂಕ್ನ ಸಿಬ್ಬಂದಿಯನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ. ಮತ್ತು ಆ ಇನೋವಾ ಕಾರ್ ಏನಿತ್ತು ಬೆಳಗ್ಗೆಯಿಂದ ಎಲ್ಲಿಂದ ಶುರುವಾಗಿ ನಂತರದಲ್ಲಿ ಇಲ್ಲಿಗೆ ಯಾವ್ಯಾವ ರಸ್ತೆಗಳ ಮುಖಾಂತರ ಬಂತು ಅನ್ನೋದನ್ನು ಕೂಡ ಪರಿಶೀಲನೆ ಮಾಡ್ತಾ ಇರುವಂಥದ್ದು. ಸದ್ಯಕ್ಕೀಗ ಓಲ್ಡ್ ಮಡ್ರಾಸ್ ರೋಡ್ ಮುಖಾಂತರ ಅದು ಬೆಂಗಳೂರಿಂದ ಹೊರಗಡೆ ಹೋಗ್ತಿರೋದ್ರ ಬಗ್ಗೆ ಅಧಿಕಾರಿಗಳಿಗೆ ಮಾಹಿತಿ ಸಿಕ್ಕಿದ್ದು. ಆ ನಿಟ್ಟಿನಲ್ಲಿ ಅಧಿಕಾರಿಗಳು ಕಾರ್ಯಾಚರಣೆ ನಡೆಸ್ತಾ ಇರುವಂಥದ್ದು. ದಿವ್ಯ ಜ್ಯೋತಿ.